ನಮಸ್ಕಾರ. ನೀವು ಕೇಳಿರ್ತೀರ ಟೋಟಲ್ ನೀ ರಿಪ್ಲೇಸ್ಮೆಂಟ್, ಪಾರ್ಷಲ್ ನೀ ರಿಪ್ಲೇಸ್ಮೆಂಟ್. ಇದ್ರ ಬಗ್ಗೆ ಅಂತರ ಏನು, ಯಾರಿಗೆ ಏನು ಮಾಡ್ತೀವಿ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ನೀ ರಿಪ್ಲೇಸ್ಮೆಂಟ್ ಅಂದರೆ ಮಂಡಿ ಬದಲಾವಣೆ. ಮಂಡಿದು 2 ಭಾಗ ಇರುತ್ತೆ, ಒಳಗಡೆ ಭಾಗ, ಹೊರಗಡೆ ಭಾಗ. ಎರಡನ್ನೂ ಚೇಂಜ್ ಮಾಡಿದಾಗ ಅದನ್ನು ಟೋಟಲ್ ನೀ ರಿಪ್ಲೇಸ್ಮೆಂಟ್ ಅಥವಾ ಪೂರ್ತಿ ಮಂಡಿ ಬದಲಾವಣೆ ಅಂತ ಹೇಳ್ತೀವಿ. ಇದರಲ್ಲಿ ಒಳಗಡೆ ಭಾಗನೇ ಸವಿಯೋದು ಸ್ಟಾರ್ಟಿಂಗಲ್ಲಿ, ಅದನ್ನು ಮಾತ್ರ ಚೇಂಜ್ ಮಾಡಿದಾಗ ಅದನ್ನು ಭಾಗಶಃ ಮಂಡಿ ಬದಲಾವಣೆ ಅಥವಾ ಪಾರ್ಷಲ್ ನೀ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ತುಂಬ ವಯಸ್ಸಾದಮೇಲೆ ಪೇಷಂಟ್ಸ್ ಅಥವಾ ನಮ್ಮ ಹತ್ರ ತುಂಬ ಲೇಟಾಗಿ ಬಂದರೆ ಎರಡೂ ಸೌದೋಗ್ಬಿಟ್ಟಿರುತ್ತೆ, ಅಂಥವ್ರಿಗೆ ಪೂರ್ತಿ ಮಂಡಿ ಬದಲಾವಣೆ ಮಾಡ್ತೀವಿ. ಕೆಲವು ಕಾಯಿಲೆಗಳಲ್ಲಿ ನಾವು ಒಂದೇ ಕಡೆ ಸೌದಿದ್ರು ಪೂರ್ತಿ ಮಂಡಿ ಬದಲಾವಣೆ ಮಾಡ್ತೀವಿ. ರುಮೆಟಾಯ್ಡ್ ಆರ್ಥರೈಟಿಸ್, ಸೋರಿಯಾಟಿಕ್ ಆರ್ಥರೈಟಿಸ್, ಈ ಥರ ಕಾಯಿಲೆಗಳಲ್ಲಿ ಮಂಡಿ ಸೌದೋಗಿದ್ದಾಗ ಅವ್ರಿಗೆ ಪೂರ್ತಿ ಮಂಡಿ ಬದಲಾವಣೆ ಮಾಡ್ತೀವಿ. ಯಾರಿಗೆ ಅರ್ಧ ಮಂಡಿ ಬದಲಾವಣೆ ಅಥವಾ ಭಾಗಶಃ ಮಂಡಿ ಬದಲಾವಣೆ ಮಾಡ್ತೀವಿ, ಯಂಗ್ ಆಗಿರ್ತಾರೆ, ಇನ್ನೂ 60 ವರ್ಷ ಆಗಿರಲ್ಲ, 50 ವರ್ಷ ಆಗಿರುತ್ತೆ, 45 ವರ್ಷ ಆಗಿರುತ್ತೆ, ಆದರೆ ಒಂದೇ ಭಾಗ ಪೂರ್ತಿ ಸೌದೋಗಿರುತ್ತೆ, ಆವಾಗ ಅವ್ರಿಗೆ ಅರ್ಧ ಮಂಡಿ ಮಾತ್ರ ಚೇಂಜ್ ಮಾಡ್ತೀವಿ. ರಿಸಲ್ಟ್ಸಲ್ಲಿ ಇದು ಎರಡಕ್ಕೂ ಏನು ವ್ಯತ್ಯಾಸ? ಅರ್ಧ ಮಂಡಿ ಬದಲಾವಣೆ ಮಾಡಿದಾಗ ನೀವು ಆಲ್ಮೋಸ್ಟ್ ಎಲ್ಲ ಆ್ಯಕ್ಟಿವಿಟೀಸು ಮಾಡ್ಬೋದು. ನೀವು ಚಕ್ರ ಮಕ್ಕಳು ಹಾಕೊಂಡು ಕೂತ್ಕೋಬೋದು, ಇಂಡಿಯನ್ ಟಾಯ್ಲೆಟ್ ಬಳಸಬಹುದು. ಪೂರ್ತಿ ಮಂಡಿ ಬದಲಾವಣೆ ಆದಾಗ ಕೂಡ ಸುಮಾರು ಜನ ಪೇಷಂಟ್ಸ್ ನಮ್ಮವರು ಚಕ್ರ ಮಕ್ಕಳು ಹಾಕೊಂಡು ಕೂತ್ಕೋತಾರೆ, ಆದರೆ ಇಂಡಿಯನ್ ಟಾಯ್ಲೆಟ್ ಬಳಸೋದಕ್ಕೆ ಬರುತ್ತೆ. ಸೊ ಇದು ಪಾರ್ಷಲ್ ನೀ ರಿಪ್ಲೇಸ್ಮೆಂಟ್, ಆಮೇಲೆ ಟೋಟಲ್ ನೀ ರಿಪ್ಲೇಸ್ಮೆಂಟ್ ಮಧ್ಯೆ ಅಂತರ ವ್ಯತ್ಯಾಸಗಳು. ಥ್ಯಾಂಕ್ ಯು.